ಏನು ನಾವು ಗದಗ ಜಿಲ್ಲಾಧ್ಯಕ್ಷ ಮಹೇಶ್ ವಿಜಯಂತ್ರಿ ಹಾಗೂ ನಮ್ಮ ಧರ್ಮಪತ್ನಿ ಸೇರಿ ನಮ್ಮ ಸಹ ಕುಟುಂಬದೊಂದಿಗೆ ಆರೋಗ್ಯ ಸಚಿವರ ಭೇಟಿಗೆ ಹೊಂಟಿದ್ವಿ. ಅವತ್ತೇನು ನಮ್ಗೆ ಒಂದು ಇದು ತುರ್ತು ಆಕ್ಸಿಡೆಂಟ್ ಆಗಿ ಸದ್ಯದ ಪರಿಸ್ಥಿತಿ ಒಳಗೆ ಜೀವನ ಮರಣ ಓಡಾಡ್ತಿದ್ವಿ. ಅಂಥ ಪರಿಸ್ಥಿತಿ ಒಳಗೆ ಏನೇನೋ ಆಗಿ ನಾವು ಹಾಸ್ಪಿಟ್ಲ್ ಮುಟ್ಟಿದ್ವಿ. ಹಾಸ್ಪಿಟ್ಲ್ ಮುಟ್ಟಿದಾಗ ರಾಜ್ಯ ಸಂಘಟನೆಯವ್ರು ಬಂದು ನಮ್ಗೆ ಒಂದು ಏನು ಸಹಾಯ ಸಹಕಾರ ಮಾಡಿ ಅಲ್ಲೆಲ್ಲ ಒಂದು ಆತ್ಮಸ್ಥೈರ್ಯ ತುಂಬಿದರು. ಮತ್ತು ಅವರು ಕರೆ ಕೊಟ್ಟಿರೋ ಪ್ರಕಾರ ಏನು ಇಡೀ ರಾಜ್ಯದ ಸಮುದಾಯ ಆರೋಗ್ಯಾಧಿಕಾರಿಗಳು ತಾವು ಏನು ತನು ಧನ ಮನ ಎಲ್ಲ ರೀತಿಯಿಂದ ನೀವು ಸಹಕಾರ ಮಾಡಿದ್ದೀರಿ. ಆ ಒಂದು ನಿಟ್ಟಿನಲ್ಲಿ ನಾವು ಬದುಕು ಬರೋಕ್ಕೆ ಸಾಧ್ಯ ಆಯಿತು. ಈಗೇನು ನಮ್ಮ ಮಾದರಿ ಸಂಘಟನೆ ಜಿಲ್ಲಾ ಆಗಲಿ ನಮ್ಮ ಅಖಿಲ ಕರ್ನಾಟಕ ರಾಜ್ಯ ಸಂಘಟನೆ ಎಲ್ಲ ರಾಜ್ಯ ಪದಾಧಿಕಾರಿಗಳು ಏನು ಕರೆ ಕೊಟ್ಟಂತೆ ತಾವೆಲ್ಲರೂ ಏನು ಸ್ಪಂದಿಸಿದ್ದೀರಿ ಆ ಪ್ರಕಾರ ಅವರು ನಮ್ಗೆ ಇವತ್ತು ಬಂದು ಭೇಟಿಯಾಗಿದ್ದು ನಮ್ಗೆ ತುಂಬ ಖುಷಿಯಾಗಿದೆ, ದುಪ್ಪಟ್ಟಾಗಿದೆ. ಯಾಕಂದ್ರೆ ಈಗ ನಾವು ಸದ್ಯದ ಪರಿಸ್ಥಿತಿ ಒಳಗದೀವಿ, ಆದರೂ ಜೀವನನ ಮರಣನ ಗೆದ್ದ ಜೀವನದೊಳಗೆ ಬಂದಿದ್ದೀವಿ. ಇಂಥ ಪರಿಸ್ಥಿತಿ ಒಳಗೆ ನೀವೇನು ಆರ್ಥಿಕ ತನುಧನವನ್ನು ಸಹಾಯ ಮಾಡಿದ್ರಿ ಆ ಒಂದು ನಿಟ್ಟಿನಲ್ಲಿ ಅದರದ್ದು ಹಸ್ತಾಂತರ ಮಾಡೋಕ್ಕೆ ಇವತ್ತು ಬಂದು ನಮ್ಗೆ ಧನ ಸಹಾಯ ಮಾಡಿದ್ದಾರೆ. ಅದ್ರ ಪ್ರಕಾರ ನಮ್ಗೆ ಏನಾಗಿದೆ ಒಂದು ಆತ್ಮವಿಶ್ವಾಸ ಇನ್ನೂ ಹೆಚ್ಚಾಗಿದೆ. ಈಗ ಇನ್ನೂ ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಒಂದೇದ್ದು ಬಂದ್ರೆ ಹೆಂಗೆ ನೀವು ಎಲ್ಲ CHOs ನಿಂತ್ಕೊಂಡ್ರಿ ನಮ್ಮ ಜೊತೆ, ಹಂಗೆ ಇನ್ನೊಬ್ರಿಗೆ ಯಾರಿಗಾದರೂ ನಿಂತ್ಕೋರಿ, ಇನ್ನೊಬ್ರಿಗೆ ಬರೋದು ಬೇಡ, ಬಂದ್ರೆ ನಿಂತ್ಕೋರಿ ಅಂತ ಕೇಳ್ತಾ ನನ್ನ ಧನ್ಯವಾದ ತಮ್ಮೆಲ್ಲರಿಗೂ ಕರ್ನಾಟಕದ ಎಲ್ಲ ಸಮುದಾಯ ಆರೋಗ್ಯಾಧಿಕಾರಿಗಳು ನಾನು ತಿಳಿಸ್ತೇನೆ. ಥ್ಯಾಂಕ್ ಯು.